Hello students, it is my third session under second unit regression analysis. So here in this session we'll see practical problems and solutions on regression analysis. So exercise number 4, the height x centimeter and weight y kilograms of 6 students are as follows. Obtain the two regression equations. Also find the expected height of a person whose weight is 60 kgs. ಸೊ ನೋಡಿ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ, ಹೈಟನ್ನು ಎಕ್ಸ್ ಅಂತ ತೊಗೊಂಡಿದ್ದಾರೆ, ವೆಯ್ಟನ್ನು ವೈ ಅಂತ ತೊಗೊಂಡಿದ್ದಾರೆ. ಎಷ್ಟು ಸ್ಟೂಡೆಂಟ್ದು? 6 ಸ್ಟೂಡೆಂಟ್ದು ಹೈಟ್ ಮತ್ತು ವೆಯ್ಟ್ ಕೊಟ್ಟಿದ್ದಾರೆ. ಒಬ್ಟೇನ್ ದ ಟು ರಿಗ್ರೇಷನ್ ಈಕ್ವೇಷನ್, ಎರಡು ರಿಗ್ರೇಷನ್ ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಎರಡು ರಿಗ್ರೇಷನ್ ಈಕ್ವೇಷನ್ ಯಾವುದು ಅಂದರೆ, ಒಂದು ಎಕ್ಸ್ ಆನ್ ವೈ ಮತ್ತೊಂದು ವೈ ಆನ್ ಎಕ್ಸ್. ಸೊ ಎಕ್ಸ್ ಆನ್ ವೈ ರಿಗ್ರೇಷನ್ ಈಕ್ವೇಷನ್ ಹೇಗೆ ಬರೆಯುವುದು? ಎಕ್ಸ್ ಆನ್ ವೈ ಫಸ್ಟಿಗೆ ಯಾವುದಿದೆ? ಎಕ್ಸ್ ಇದೆ. ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಇನ್ನೊಂದು ಸೆಕೆಂಡ್ ಈಕ್ವೇಷನ್ ಯಾವುದು? ವೈ ಆನ್ ಎಕ್ಸ್, ಮೊದಲಿಗೆ ಯಾವುದಿದೆ? ವೈ. ಸೊ ವೈ ಮೈನಸ್ ವೈ ಬಾರ್ ಈಕ್ವಲ್ಸ್ ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಇದು ಎರಡು ಈಕ್ವೇಷನನ್ನು ಮಾಡ್ಕೋಬೇಕಾಗುತ್ತೆ. ಆಲ್ಸೋ ಫೈಂಡ್ ದ ಎಕ್ಸ್ಪೆಕ್ಟೆಡ್ ಹೈಟ್ ಆಫ್ ಎ ಪರ್ಸನ್ ಹೂಸ್ ವೆಯ್ಟ್ ಈಸ್ 60 kg. ಅದಾದ ನಂತರ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಒಬ್ಬ ವ್ಯಕ್ತಿಯ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿ ಅವನ ವೆಯ್ಟ್ 60 kg ಇದ್ದಾಗ ಅಂತ. ಸೊ ವೆಯ್ಟ್ ಕೊಟ್ಟಿದ್ದಾರೆ, ಹೈಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಎಕ್ಸ್ ಯಾವುದು? ಹೈಟ್. ವೆಯ್ಟ್ ಯಾವುದು? ವೈ. ಓಕೆ. ಸೊ ಈಗ ವೈ ಕೊಟ್ಟಿದ್ದಾರೆ ಎಷ್ಟು? 60 kg. ವೆಯ್ಟ್ ಕೊಟ್ಟಿದ್ದಾರೆ 60 kg. ವೈ ಕೊಟ್ಟಿದ್ದಾಗ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯಾವ ಈಕ್ವೇಷನ್ ಯೂಸ್ ಆಗುತ್ತೆ? ಈಗ ನಮಗೆ ಯಾವುದು ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸನ್ನು ಮಾಡಬೇಕಲ್ಲ. ಸೊ ಎಕ್ಸ್ ಆನ್ ವೈ ಅಂತ ಮಾಡ್ಕೋಬೇಕಾಗುತ್ತೆ ಅದಕ್ಕೆ. ಸೊ ಇವಾಗ ಮತ್ತೆ ಈಗ 3 ಡಿಜಿಟಲ್ ಇದೆಯಲ್ಲ, ಇಂಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡುವ. ಶಾರ್ಟ್ಕಟ್ ಮೆಥಡ್ಗೆ ಫಸ್ಟಿಗೆ ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಇದ್ದಂಗೆ ಬರ್ಕೊಬಿಡುವ. ಎಕ್ಸ್ 153, 157, 168, 160, 170, 163. ವೈ ಕೂಡ ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಇದ್ದಾಗೆ ಬರ್ಕೊಬಿಡಿ ಡೇಟಾ. ಈಗ ಇದು ಶಾರ್ಟ್ಕಟ್ ಮೆಥಡ್ ಆದ ಕಾರಣ ನಮಗೆ ಯು ಮಾಡ್ಕೋಬೇಕಾಗುತ್ತೆ. ಯು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನು? ಎಕ್ಸ್ ಮೈನಸ್ ಎ. ಈಗ ನಾವು ನೋಡಿ 153ಇಂದ 170 ತನಕನೂ ಯಾವ್ದಾರ ಒಂದು ನಂಬರನ್ನು, ಅದರಲ್ಲಿ ಇರುವ ನಂಬರ್ ತೊಗೋಬೋದು ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಅದರ ಹತ್ರ ಇರುವಂಥ ನಂಬರ್ನು ನಾವೇ ತೊಗೋಬೋದು ರ್ಯಾಂಡಮ್ ಆಗಿ. ಈಗ ನಾನು 160 ತೊಗೋತೀನಿ, 160. ಸೊ ಎಕ್ಸ್ ಮೈನಸ್ 160 ಅಂದರೆ 153 ಮೈನಸ್ 160 ಅಂದರೆ -7, 157 ಮೈನಸ್ 160 ಅಂದರೆ -3, 168 ಮೈನಸ್ 8 ಅಂದರೆ ಮೈನಸ್ 160 ಅಂದರೆ +8, 160 ಮೈನಸ್ 160 0, 170 ಮೈನಸ್ 160 +10, 163 ಮೈನಸ್ 160 +3. ಇದೆಲ್ಲ ಟೋಟಲ್ ಮಾಡಿದಾಗ +11 ಬರುತ್ತೆ. ನೆಕ್ಸ್ಟ್ ವಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವಿಗೆ ವೈ ಮೈನಸ್ ಬಿ ಅಂತ ತೊಗೊಳ್ತೇವೆ. ಈಗ ಸೇಮ್ ಅಲ್ಲಿ ಎಕ್ಸ್ ಮೈನಸ್ ಎ ಅಂತ ಇದು ಎ ಬದಲು ಇಲ್ಲಿ ವೈ ಮೈನಸ್ ಬಿ ಅಂತ ತೊಗೋತೀವಿ. ಬಿ ಅಂದ್ರೆ ನಾವು ಎಸಿ ಮಾಡುವಂಥ ಒಂದು ಮೇನ್. ಈಗ ನೋಡಿ 48ಇಂದ 153 ತನಕ ಅದರ ಒಂದು ನಂಬರ್, ನಾನೀಗ 50 ತೊಗೋತೇನೆ. ವಿ ಈಕ್ವಲ್ಸ್ ವೈ ಮೈನಸ್ 50. ಈಗ 48 ಮೈನಸ್ 50 ಅಂದರೆ -2, 50 ಮೈನಸ್ 50 0, 50 ಮೈನಸ್ 50 0, 49 ಮೈನಸ್ 50 -1, 54 ಮೈನಸ್ 50 +4, 53 ಮೈನಸ್ 50 +3. ಇದನ್ನು ಎಲ್ಲನೂ ಕೂಡ ಟೋಟಲ್ ಮಾಡ್ಕೊಳ್ಳುವ. ಸೊ ಟೋಟಲ್ 4 ಆಗುತ್ತೆ. ಆ ನಂತರ ಈಗ ನಮಗೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿದೆ? ಫೈಂಡ್ ದ ಎಕ್ಸ್ಪೆಕ್ಟೆಡ್ ಹೈಟ್ ಆಫ್ ಎ ಪರ್ಸನ್ ವೆನ್ ಹೂಸ್ ವೆಯ್ಟ್ ಈಸ್ 60 kg. ಎಕ್ಸ್ ಆನ್ ವೈ ಮಾಡಬೇಕು ನಮಗೆ. ಎಕ್ಸ್ ಆನ್ ವೈ ಅಂದರೆ ಬಿ ಎಕ್ಸ್ ವೈ ಅಂದಾಗ ಈಗ ಇಲ್ಲಿ ಶಾರ್ಟ್ಕಟ್ ಮೆಥಡಿಗೆ ಎಕ್ಸ್ಗೆ ಯು ಅಂತ ತೊಗೋತೀವಿ, ವೈಗೆ ವಿ ಅಂತ ತೊಗೋತೀವಿ. ಸೊ ಬಿ ಎಕ್ಸ್ ವೈ ಅಂದಾಗ ಕೆಳಗಡೆಗೆ ಫಾರ್ಮುಲಾದಲ್ಲಿ ಡಿನಾಮಿನೇಟರಲ್ಲಿ ಸೆಕೆಂಡ್ ಇಲ್ಲಿ ಯಾವುದಿದೆ? ವೈ ಇದೆಲ್ಲ, ಡಿನಾಮಿನೇಟರಲ್ಲಿ ವಿ ಬರಬೇಕಾಗುತ್ತೆ. ಹಾಗಾಗಿ ನಮಗೆ ಇಲ್ಲಿ v² ಬೇಕೇ ಬೇಕು. ಓಕೆ. ಸೊ ಇಲ್ಲಿ ನೋಡಿ ಎರಡೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಮೊದಲಿಗೆ u² ಮಾಡುವ. ನೋಡಿ -7 ಇಂಟು -7 ಅದು ಸ್ಕ್ವೇರ್ ಮಾಡ್ಕೋತಾ ಹೋಗಬೇಕು. -3² ಅಂದರೆ +9, 8² ಅಂದರೆ 64, 0² ಅಂದರೆ 0ನೇ, 10² ಅಂದರೆ 100. ಹಾಗೆ ನೀವು v² ಮಾಡ್ಕೊಳ್ಳಿ. -2² ಅಂದರೆ 4, 0 0, ಆಮೇಲೆ 1 16 ಇದೆಲ್ಲ ಸ್ಕ್ವೇರ್ ರೂಟ್ ಮಾಡ್ಕೊಂಡು ನಂತರ ಟೋಟಲ್ ಮಾಡಿ. ಆಮೇಲೆ u ಇಂಟು ವಿ -7 ಇಂಟು -2 +14. ಆಮೇಲೆ 0ಗೆ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲನೂ 0, 3 0 ಬಂದುಬಿಡುತ್ತೆ. ಆಮೇಲೆ 10 4s are 40, 3 3s are 9, 11 4s are 63. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಆದ ಮೇಲೆ, ಸೊ ನೆಕ್ಸ್ಟ್ ನಾವು
ಈಗ ಮೀನನ್ನು ಕ್ಯಾಲ್ಕುಲೇಟ್ ಮಾಡುವ. ಮೀನು ಮಾಡಲೇಬೇಕಾಗುತ್ತೆ ಎಕ್ಸ್ ಬಾರ್ ಮತ್ತು ವೈ ಬಾರ್. ಇದು ಶಾರ್ಟ್ ಕಟ್ ಮೆಥಡ್ ಆದ ಕಾರಣ ಮೀನಿಗೆ ಫಾರ್ಮುಲಾ ಏನು, ಎ ಪ್ಲಸ್ ಸಿಗ್ಮಾ ಯು ಬೈ ಎನ್. ಅದೇ ಡೈರೆಕ್ಟ್ ಮೆಥಡ್ ಆಗಿದ್ದರೆ ಎಕ್ಸ್ ಬಾರ್ ಅಂದರೆ ಅರಿಥ್ಮೆಟಿಕ್ ಮೀನ್ ಮಾಡಿದ್ವಲ್ಲ ಅದು ಸಿಗ್ಮಾ ಯು ಬೈ ಎನ್ ಆಗ್ತಿತ್ತು. ಬಟ್ ಇದು ಶಾರ್ಟ್ ಕಟ್ ಮೆಥಡ್ ಆದ ಕಾರಣ ಎ ಪ್ಲಸ್ ಸಿಗ್ಮಾ ಯು ಬೈ ಎನ್ ಈಕ್ವಲ್ಸ್ ಎ ಫಸ್ಟ್ ಎಕ್ಸಲ್ಲಿ ಎ ಅಂತ ನಾವು ಎಷ್ಟು ತೊಗೊಂಡಿದ್ದು ಎಕ್ಸ್ ಮೈನಸ್ ಎ 160. ಸೊ 160 ಪ್ಲಸ್ ಸಿಗ್ಮಾ ಯು ಟೋಟಲ್ ಆಫ್ ಯು ಕಾಲಮ್ ಎಷ್ಟು 11 11/8. ಸೊ ಅಲ್ಲಿಗೆ ನಮಗೆ 161.83 ಬರುತ್ತೆ. ಓಕೆ, ಸೊ ಇಲ್ಲಿ ಈ ಸಮ್ಮಲ್ಲಿ ಒಂದು ಸಣ್ಣ ಕರೆಕ್ಷನ್, ಅಲ್ಲಿ ಎಕ್ಸ್ ಬಾರ್ ನೋಡಿ ಎ ಪ್ಲಸ್ ಸಿಗ್ಮಾ ಯು ಬೈ ಎನ್ ಅಂತ ಇದೆಯಲ್ಲ. ಈಗ ಎ ಗೊತ್ತು 160 ಪ್ಲಸ್ ಸಿಗ್ಮಾ ಯು ಗೊತ್ತು 11 ಡಿವೈಡ್ ಬೈ ಎನ್. ಎನ್ ಇರೋದು ಈ ಕ್ವಶನಲ್ಲಿ 6. ಓಕೆ, ಅಲ್ಲಿ 8 ಅಂತ ರಾಂಗ್ ಟೈಪ್ ಆಗಿದ್ದು ರಾಂಗ್ ಆಗಿದೆ ಅಷ್ಟೇ, ಬಟ್ ಅದು 6. ಓಕೆ, ಕ್ಯಾಲ್ಕುಲೇಷನ್ ಆನ್ಸರ್ ಸರಿ ಇದೆ, ಡಿವೈಡ್ ಬೈ 6 ಅಂತಲೇ ಮಾಡಿದ್ದಾರೆ. 11/6 ಆಗಬೇಕು, 11/8 ಅಲ್ಲ 11/6. ಸೊ ಅದು ಸಿಂಪ್ಲಿಫೈ ಮಾಡಿದಾಗ 160 ಪ್ಲಸ್ 1.833 ಅಂತ ಬರುತ್ತೆ. ಹಾಗಾಗಿ ಟೋಟಲ್ 161.83 ಸೆಂಟಿಮೀಟರ್. ಆಮೇಲೆ ವೈ ಬಾರ್ ಮಾಡಬೇಕು. ವೈ ಬಾರಿಗೆ ಫಾರ್ಮುಲಾ ಏನು, ಬಿ ಪ್ಲಸ್ ಸಿಗ್ಮಾ ವಿ ಬೈ ಎನ್. ಈಗ ಬಿ ನಾವು ಎಷ್ಟು ತೊಗೊಂಡಿದ್ದೋ ವಿಗೆ ವೈ ಮೈನಸ್ 50 ಇದೆ ನೋಡಿ 50. ಆಮೇಲೆ ವಿದು ಟೋಟಲ್ ಎಷ್ಟು 4. ಈಗ 50 ಪ್ಲಸ್ ಸಿಗ್ಮಾ ವಿ ಅಂದರೆ 4 ಡಿವೈಡ್ ಬೈ ಎನ್ ಎಷ್ಟು 6. ಸೊ ಇದೆಷ್ಟು ಬರುತ್ತೆ ವೈ ಬಾರ್ 50.67. ಅಲ್ಲಿಗೆ ನಮ್ಮ ಯಾವುದು ಎಕ್ಸ್ ಬಾರ್ ಮತ್ತು ವೈ ಬಾರ್ ಗೊತ್ತಾಯಿತು, ಮೀನ್ ಗೊತ್ತಾಯಿತು. ಈಗ ರಿಗ್ರೆಷನ್ ಕೋಎಫಿಷಿಯೆಂಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ರಿಗ್ರೆಷನ್ ಕೋಎಫಿಷಿಯೆಂಟ್ ಎರಡೂ ಬೇಕು, ಎಕ್ಸ್ ಆನ್ ವೈ ಬೇಕು, ವೈ ಆನ್ ಎಕ್ಸ್. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಯಾವುದು ಒಬ್ಟೈನ್ ದ 2 ರಿಗ್ರೆಷನ್ ಈಕ್ವೇಷನ್ ಅಂತ ಕೇಳಿದ್ದಾರೆ. 2 ರಿಗ್ರೆಷನ್ ಈಕ್ವೇಷನ್ ಮಾಡಬೇಕಂತ ಹೇಳಿದರೆ 2 ರಿಗ್ರೆಷನ್ ಈಕ್ವೇಷನ್ ಬೇಕು ಅಂದರೆ 2 ರಿಗ್ರೆಷನ್ ಕೋಎಫಿಷಿಯೆಂಟು ಮಾಡಲೇಬೇಕು. ಸೊ ಈ ಬಿ ಎಕ್ಸ್ ವೈ ಡಿ ವೈ ಎಕ್ಸ್ ಇದೆಲ್ಲ, ಇದಕ್ಕೆ ನಾವು ರಿಗ್ರೆಷನ್ ಕೋಎಫಿಷಿಯೆಂಟ್ ಅಂತ ಕರೆಯೋದು. ಸೊ ಈಗ ಬಿ ಎಕ್ಸ್ ವೈಗೆ ಫಾರ್ಮುಲಾ ಎನ್ ಇಂಟು ಸಮೇಷನ್ ಯು ವಿ ಮೈನಸ್ ಸಮೇಷನ್ ಯು ಇಂಟು ಸಮೇಷನ್ ವಿ ಡಿವೈಡೆಡ್ ಬೈ, ಈಗ ನೋಡಿ ಬಿ ಎಕ್ಸ್ ವೈ ಅಂತ ಇರೋದಲ್ಲ, ರೈಟ್ ಸೈಡ್ ಯಾವುದಿದೆ ವೈ ಇದೆಯಲ್ಲ, ವೈ ಅಂದರೆ ಇಲ್ಲಿ ಯಾವುದು ವಿ, ಅದನ್ನು ರೈಟ್ ಸೈಡಲ್ಲಿ ಇದ್ದದನ್ನು ಇಲ್ಲಿ ಕೆಳಗಡೆಗೆ ಬರ್ಕೋಬೇಕು ಡಿನಾಮಿನೇಟ್ರಿಗೆ, ಡಿವೈಡೆಡ್ ಬೈ ಎನ್ ಸಮೇಷನ್ ವಿ ಸ್ಕ್ವೇರ್ ಮೈನಸ್ ಸಮೇಷನ್ ವಿ ಹೋಲ್ ಸ್ಕ್ವೇರ್. ಸೊ ಈಕ್ವಲ್ಸ್ ಅದೆಲ್ಲ ಕೂಡ ನಾವು ಆ ಟೇಬಲಲ್ಲಿ ನೋಡಿ, ಟೇಬಲಲ್ಲಿ ಇದೆ, ಅದನ್ನೇ ಫೀಡ್ ಮಾಡ್ಕೊಳ್ಳೋದು. 6 ಇಂಟು ಎನ್ ಅಂದರೆ 6 ಇಂಟು ಸಮೇಷನ್ ಯು ವಿ 63 ಮೈನಸ್ 11 ಇಂಟು 4 ಡಿವೈಡ್ ಬೈ ಎನ್ 6 ಇಂಟು ಸಮೇಷನ್ ವಿ ಸ್ಕ್ವೇರ್ ಅಂಡ್ 30 ಮೈನಸ್ 4 ಹೋಲ್ ಸ್ಕ್ವೇರ್. ಇದು ಸಿಂಪ್ಲಿಫೈಡ್ ಮಾಡಿದಾಗ ಆನ್ಸರ್ ನಮಗೆ 2.04 ಸಿಗುತ್ತೆ. ಅದೇ ಥರ ಮತ್ತೊಂದು ರಿಗ್ರೆಷನ್ ಕೋಎಫಿಷಿಯಂಟ್ ಯಾವುದು, ಬಿ ವೈ ಎಕ್ಸ್ ವೈ ಆನ್ ಎಕ್ಸ್. ಬಿ ವೈ ಎಕ್ಸ್ ಈಕ್ವಲ್ಸ್ ಮೇಲ್ಗಡೆ ನೋಡಿ ಸೇಮ್ ಮೇಲೆ ಇದ್ದಾಗೇ ಫಾರ್ಮುಲಾ ಬರುತ್ತೆ, ಎನ್ ಇಂಟು ಸಮೇಷನ್ ಯು ವಿ ಮೈನಸ್ ಸಮೇಷನ್ ಯು ಇಂಟು ಸಮೇಷನ್ ವಿ ಅಪಾನ್ ಎನ್ ಇಂಟು ಸಮೇಷನ್ ಯು ಸ್ಕ್ವಯರ್. ಈಗ ನೋಡಿ ಅಲ್ಲಿ ಬಿ ವೈ ಎಕ್ಸ್ ಅಂತ ಇದೆ ನೋಡಿ, ಸೆಕೆಂಡ್ ಯಾವುದಿದೆ ಎಕ್ಸ್ ಇದೆಲ್ಲ, ಎಕ್ಸನ್ನೇ ಇಲ್ಲಿ ಕೆಳಗಡೆ ತೊಗೋಬೇಕು. ಇದು ಶಾರ್ಟ್ಕಟ್ ಮೆಥಡ್, ಎಕ್ಸ್ ಬದಲು ಏನಿದೆ ಯು, ಹಾಗಾಗಿ ಎನ್ ಇಂಟು ಸಮೇಷನ್ ಯು ಸ್ಕ್ವಯರ್ ಮೈನಸ್ ಸಮೇಷನ್ ಯು ಹೋಲ್ ಸ್ಕ್ವೇರ್ ಈಕ್ವಲ್ಸ್. ಇದನ್ನ ಫಿಲಪ್ ಮಾಡಿ ಎನ್ ಮತ್ತು ಸೇಮು 6 ಇಂಟು 63 ಡಿವೈಡ್ ಬೈ ಮೈನಸ್ 11 ಇಂಟು 4 ಡಿವೈಡ್ ಬೈ 6 ಇಂಟು ಯು ಎಷ್ಟಿತ್ತು ಯು ಸ್ಕ್ವಯರ್ ಸಮೇಷನ್ ಯು ಸ್ಕ್ವಯರ್ 231 ಸಮೇಷನ್ ಯು ಸ್ಕ್ವಯರ್ ಇಲ್ಲಿದೆಲ್ಲ 231 ಮೈನಸ್ ಸಮೇಷನ್ ಯು ಎಷ್ಟು 11 ಹೋಲ್ ಸ್ಕ್ವೇರ್. ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ 0.264 ಬಂತು. ನೆಕ್ಸ್ಟ್ ದ ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ. 2 ರಿಗ್ರೆಷನ್ ಈಕ್ವೇಷನ್ ಕೇಳಿದ್ದಾರೆ, 2 ಈಕ್ವೇಷನ್ ಫೈಂಡ್ ಔಟ್ ಮಾಡ್ಕೋಬೇಕು. ಮೊದಲಿಗೆ ದ ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ ಈಸ್, ಮೊದಲಿಗೆ ಎಕ್ಸ್ ಇದೆಲ್ಲ, ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಸೊ ಎಕ್ಸ್ ಮೈನಸ್ ಈಗನ್ನ ರಿಪ್ಲೇಸ್ ಮಾಡಿ, ಎಕ್ಸ್ ಬಾರ್ ಇಲ್ಲಿ ಗೊತ್ತುಂಟು ಸಮ್ಮಲ್ಲಿ ಮಾಡ್ಕೊಂಡಿದ್ದೀವಿ 161.83. ಎಕ್ಸ್ ಮೈನಸ್ 161.83 ಈಕ್ವಲ್ಸ್ ಈ ಬಿ ಎಕ್ಸ್ ವೈ ರಿಗ್ರೆಷನ್ ಕೋಎಫಿಷಿಯಂಟ್ ಬಿ ಎಕ್ಸ್ ವೈ ಗೊತ್ತುಂಟು, ಬಿ ಎಕ್ಸ್ ವೈ ಎಷ್ಟು 2.04 ಇಂಟು ವೈ ಮೈನಸ್ ವೈ ಬಾರ್ ಗೊತ್ತು, ವೈ ಬಾರ್ ಎಷ್ಟು 50.67. ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ನೋಡಿ ಮೈನಸ್ 161 ರೈಟ್ ಸೈಡ್ ಹೋದಾಗ ಪ್ಲಸ್ ಆಗುತ್ತೆ. ಸೊ 2.04 ವೈ ಮೈನಸ್ 60.67 ಪ್ಲಸ್ 161.83. ಇದು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಎಕ್ಸ್ ಈಕ್ವಲ್ಸ್
ಇದೆಲ್ಲ ಒಂದು 2-3 ಸ್ಟೆಪ್ ಸ್ಕಿಪ್ ಆಗಿದೆ. ಎಲ್ಲ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಎಕ್ಸ್ ಈಕ್ವಲ್ಸ್ 2.04y ಪ್ಲಸ್ 58.46 ಬರುತ್ತೆ. ಅಲ್ಲಿಗೆ ಈಕ್ವೇಷನ್ 1 ಆಯಿತು. ಯಾವುದು? ಎಕ್ಸ್ ಆನ್ ವೈ ಆಯಿತು. ನೆಕ್ಸ್ಟ್ ದ ರಿಗ್ರೆಷನ್ ಈಕ್ವೇಷನ್ ಎರಡನೇದು ಬೇಕು, ಆಫ್ ವೈ ಆನ್ ಎಕ್ಸ್, y ಮೈನಸ್ ವೈ ಬಾರ್ ಈಕ್ವಲ್ಸ್ ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಈಗ y ಮೈನಸ್ ವೈ ಬಾರ್ ಗೊತ್ತು, 50.67 ಈಕ್ವಲ್ಸ್ ಬಿ ವೈ ಎಕ್ಸ್ ಮಾಡಿದ್ವಿ. ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ ಬಿ ವೈ ಎಕ್ಸ್ 0.264 ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರು ಗೊತ್ತು. ಸೊ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿದಾಗ y ಈಕ್ವಲ್ಸ್ 0.264x ಪ್ಲಸ್ 7.9469. ಸೊ ಇಲ್ಲಿಗೆ 2 ಈಕ್ವೇಷನ್ ಕೇಳಿದರು, 2 ಈಕ್ವೇಷನ್ ಕೂಡ ಆಯಿತು ಆನ್ಸರ್. ಮತ್ತು ಇನ್ನೊಂದು ಕ್ವಶನ್ ಕೇಳಿದರು ಇದರಲ್ಲಿ ಏನಂತ, ಆಲ್ಸೋ ಫೈಂಡ್ ದ ಎಕ್ಸ್ಪೆಕ್ಟೆಡ್ ಹೈಟ್ ಆಫ್ ಎ ಪರ್ಸನ್ ಹೂಸ್ ವೆಯ್ಟ್ ಈಸ್ 60 kg. ಇಲ್ಲಿ ಒಬ್ಬ ವ್ಯಕ್ತಿಯ ಹೈಟನ್ನು ಕಂಡುಹಿಡಿಬೇಕಂತೆ, ಅವನ ವೆಯ್ಟ್ 60 kg ಇದ್ದಾಗ. ಈಗ ವೆಯ್ಟ್ ಅಂದರೆ ಇಲ್ಲಿ ಯಾವುದು? ವೆಯ್ಟ್ ಅಂದಾಗ ವೈ. ಓಕೆ, ವೈ ಕೊಟ್ಟಿದ್ದಾರೆ 60 kg. ಈಗ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆಗ ಈ ಈಕ್ವೇಷನ್ ಯಾವುದು? ಎಕ್ಸ್ ಆನ್ ವೈ. ಇಲ್ಲಿ ಆಲ್ರೆಡಿ ನಾವು ಎಕ್ಸ್ ಆನ್ ವೈ ಮತ್ತು ವೈ ಆನ್ ಎಕ್ಸ್ ಎರಡೂ ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಬೇಕಾಗಿದ್ದು ಎಕ್ಸ್ ಆನ್ ವೈ. ಫಸ್ಟ್ ಈಕ್ವೇಷನ್ ಮೇಲ್ಗಡೆ ಇದೆ ನೋಡಿ, ಅದು ಎಕ್ಸ್ ಆನ್ ವೈ. ಎಕ್ಸ್ ಈಕ್ವಲ್ಸ್ ಈಕ್ವೇಷನ್ ಗೊತ್ತಿದೆ, ಎಕ್ಸ್ ಈಕ್ವಲ್ಸ್ 2.04y ಪ್ಲಸ್ 58.46. ಸೊ ಇಲ್ಲಿಗೆಲ್ಲ ನೋಟಲ್ಲಿದೆ ನೋಡಿ. ಟು ಫೈಂಡ್ ದ ಎಕ್ಸ್ಪೆಕ್ಟೆಡ್ ಹೈಟ್ ಎಕ್ಸ್, ದ ರಿಗ್ರೆಷನ್ equation of x on y should be made use of. Thus expected height of a person whose weight is y equals 60 kg is. ಸೊ ಈಗ ನೋಡಿ ಆ ಈಕ್ವೇಷನ್ ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾನೆ. ಎಕ್ಸ್ ಈಕ್ವಲ್ಸ್ ಮೇಲೆ ಇದೆ ನೋಡಿ 2.04. ಈಗ ವೈ ಗೊತ್ತುಂಟು ನಮಗೆ, ವೈ ಎಷ್ಟು? 60 ಅವರೇ ಕೊಟ್ಟಿದ್ದಾರೆ, ಇಂಟು 60 kg ಪ್ಲಸ್ ಈಕ್ವೇಷನಲ್ಲಿ ಇರೋದು ಎಷ್ಟು? 58.46. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 180.86 ಸೆಂಟಿಮೀಟರ್ ಸಿಗುತ್ತೆ. ಸೊ ಇದು ಯಾವುದು? ಯಾರ ವೆಯ್ಟ್ 60 kg ಇದೆ ಅವನ ಹೈಟ್ 180.86 ಸೆಂಟಿಮೀಟರ್ಸ್ ಇದೆ. 2 ಕ್ವಶನ್ಗೆ ಆನ್ಸರ್ ಆಯಿತು, 2 ಈಕ್ವೇಷನು ಆಯಿತು ಮತ್ತು ಹೈಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ಆಯಿತು. ಸೊ ಇಷ್ಟೇ ಇರುವಂಥದ್ದು ಇದರಲ್ಲಿ. ನೆಕ್ಸ್ಟ್ ಕ್ವಶನ್, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್ ಅನ್ನು ಎಕ್ಸ್ ಅಂತ ತೊಗೊಂಡಿದ್ದಾರೆ, ಆ್ಯಂಡ್ ದ ಇಂಡೆಕ್ಸ್ ಆಫ್ ಹೋಲ್ಸೇಲ್ ಪ್ರೈಸ್ ವೈ ಅಂತ ತೊಗೊಂಡಿದ್ದಾರೆ ಇನ್ 5 years. ಸೊ 2 ಕ್ವಶನ್ ಕೊಟ್ಟಿದ್ದಾರೆ, ಎಕ್ಸ್ ಮತ್ತು ವೈ. ಫೈಂಡ್ ಆರ್ ಎಕ್ಸ್. ಫೈಂಡ್ ಆರ್ ಎಕ್ಸ್ ವೈ ಅಂದರೆ ಇದು ಕೋರಿಲೇಷನ್. ಆರ್ ಅಂದರೆ ಕೋರಿಲೇಷನ್. ಕೋರಿಲೇಷನ್ ಆಲ್ರೆಡಿ ಯಾವುದು? ಕಾಲ್ ಪಿ ಎಸ್ ಎನ್ ಕೋರಿಲೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು. ಫೈಂಡ್ ದ ಕೋರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ, ಇಂಟರ್ಪ್ರಿಟ್ ದ ರಿಸಲ್ಟ್. ಸೊ ಎಕ್ಸ್ ಆ್ಯಂಡ್ ವೈದು ನಡುವೆ ಇರುವಂಥ ಕೋರಿಲೇಷನನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ರಂತೆ. ಕೋರಿಲೇಷನ್ ಅಂದರೆ ಪ್ರೀವಿಯಸ್ ಚಾಪ್ಟರ್ ಮಾಡಿದ್ವಲ್ಲ, ಫಸ್ಟ್ ಚಾಪ್ಟರ್ ಅದು. ಫೈಂಡ್ ದ ರಿಗ್ರೆಷನ್ ಈಕ್ವೇಷನ್ ಆಫ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆನ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಆಫ್ ಇಂಡೆಕ್ಸ್. ಸೊ ಇಲ್ಲಿ ಫೈಂಡ್ ದ ರಿಗ್ರೆಷನ್ ಈಕ್ವೇಷನ್ ಆಫ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಕೇಳಿದ್ದಾರೆ. ಈಕ್ವೇಷನ್ ಆ್ಯಂಡ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್, ಸಾರಿ, ಆನ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್. ಅಂತ ಥರ್ಡ್ ಕ್ವಶನ್ ಏನಿದೆ? ಒಬ್ಟೈನ್ ದ ಎಸ್ಟಿಮೇಟ್ ಆಫ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ವೆನ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್ ಈಸ್ 125. ಅಂದರೆ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್ 125 ಇದ್ದಾಗ. ಈಗ ಇದರಲ್ಲಿ ಎಕ್ಸ್ ಅಂದರೆ ಯಾವುದು? ಎಕ್ಸ್ ಅಂದರೆ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಡೆಕ್ಸ್. ಸೊ ಎಕ್ಸ್ ಕೊಟ್ಟಿದ್ದಾನೆ, ಎಕ್ಸ್ 125 ಕೊಟ್ಟಿದ್ದಾನೆ. ನಮಗೆ ಯಾವುದು ಕ್ಯಾಲ್ಕುಲೇಟ್ ಮಾಡಬೇಕು? ಹೋಲ್ಸೇಲ್ ಪ್ರೈಸ್ ಯಾವುದು? ವೈ. ಓಕೆ, ಇಲ್ಲಿ ಎಕ್ಸ್ 125 ಕೊಟ್ಟಿದ್ದಾನೆ, ವೈ ಕೊಟ್ಟಿಲ್ಲ. ಆಗ ವೈ ಆನ್ ಎಕ್ಸ್ ಅನ್ನೋ ಈಕ್ವೇಷನನ್ನು ಮೊದಲು ವೈ ಆನ್ ಎಕ್ಸ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಿಕೊಂಡು ಅದರ ಈಕ್ವೇಷನ್ಗೆ ಇಲ್ಲಿ ಎಕ್ಸ್ 125 ಕೊಟ್ಟಿದ್ದಾನಲ್ಲ ಅದನ್ನೇ ರಿಪ್ಲೇಸ್ ಮಾಡಿದರೆ ಮುಗೀತು. ಸೊ ಮೊದಲು ನಾವು ಇಲ್ಲಿ ಕೋರಿಲೇಷನನ್ನು ಕ್ಯಾಲ್ಕುಲೇಟ್ ಮಾಡುವ. ಪ್ರೀವಿಯಸ್ ಚಾಪ್ಟರ್ಲಿ ಕೋರಿಲೇಷನ್ ಇತ್ತಲ್ಲ, ಕಾಲ್ ಪಿ ಎಸ್ ಎನ್, ಅದು. ಸೊ ಈಗ ಫಸ್ಟಿಗೆ ಡೈರೆಕ್ಟ್ ಮೆಥಡ್ ಎಕ್ಸ್ ವೈ ಆ್ಯಸ್ ಇಟ್ ಈಸ್ ಬರ್ಕೊಬಿಡಿ. ಈಗ ಡೈರೆಕ್ಟ್ ಮೆಥಡ್ ಆದ ಕಾರಣ ಎಕ್ಸ್ ಬಾರ್ ಬೇಕು, ವೈ ಬಾರ್ ಬೇಕು, ಎಕ್ಸ್ ವೈ ಬೇಕು. ಸೊ ಮೊದಲಿಗೆ ಎಕ್ಸ್ ಬಾರ್ ಅಂದರೆ ಈ 104 ಇದೆಲ್ಲ, ಇದನ್ನೆಲ್ಲ ಸ್ಕ್ವೇರ್ 104 × 104, 110 × 110, 112 × 112, 114 × 114, ಹಾಗೆ ಅದೇ ಥರನೇ ವೈ ಸ್ಕ್ವೇರ್, ವೈ ಕಾಲಮಲ್ಲಿ ಇದೆಲ್ಲ ಅದರದ್ದೆಲ್ಲ ಸ್ಕ್ವೇರ್ ರೂಟ್ ತೊಗೊಳ್ಳಿ. 106 ಸ್ಕ್ವೇರ್, ಇದೆಲ್ಲ ಸ್ಕ್ವೇರ್ ರೂಟ್ ಆದ ನಂತರ ಮತ್ತೆ ಎಕ್ಸ್ ಇಂಟು ವೈ ಲಾಸ್ಟ್ ಕಾಲಮ್. ಎಕ್ಸ್ ಇಂಟು ವೈ ಅಂದರೆ 104 × 106, 110 × 116, 112 × 140, ಹೀಗೆ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಅದೆಲ್ಲವನ್ನು ಕೂಡ ಟೋಟಲ್ ಮಾಡ್ಕೋಬೇಕು.
ಸೊ ಅಲ್ಲಿ ನೋಡಿ 560 710 62,000 ಎಲ್ಲ ಉಂಟಲ್ಲ ಅದೆಲ್ಲ ಟೋಟಲ್. ಆಮೇಲೆ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಮೊದಲು ಕ್ವಶನ್ ಯಾವುದಿದೆ, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಈಗ ಫಾರ್ಮುಲಾ ಕೋಎಫಿಷಿಯಂಟ್ ಕಾರ್ಲ್ ಪಿಯರ್ಸನ್ ಫಾರ್ಮುಲಾ ಹಾಕೊಂಡ್ರೆ ಸಾಕು, ಆರ್ ಅಥವಾ ಆರ್ ಎಕ್ಸ್ ವೈ ಅಂತ ಬರ್ಕೊಂಡ್ರು ಆಯಿತು. ಈಕ್ವಲ್ಸ್ ಎನ್ ಇಂಟು ಸಮೇಷನ್ ಎಕ್ಸ್ ವೈ ಮೈನಸ್ ಸಮೇಷನ್ ಎಕ್ಸ್ ಇಂಟು ಸಮೇಷನ್ ವೈ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಎನ್ ಇಂಟು, ನೋಡಿ ಸ್ಕ್ವಯರ್ ರೂಟ್ ಬರುತ್ತೆ ಯಾವುದಕ್ಕೆ, ಕೋರಿಲೇಷನ್ಗೆ, ಎನ್ ಇಂಟು ಸಮೇಷನ್ ಎಕ್ಸ್ ಸ್ಕ್ವಯರ್ ಮೈನಸ್ ಸಮೇಷನ್ ಎಕ್ಸ್ ಹೋಲ್ ಸ್ಕ್ವಯರ್ ಇಂಟು ಎನ್ ಇಂಟು ಸಮೇಷನ್ ವೈ ಸ್ಕ್ವಯರ್ ಮೈನಸ್ ಸಮೇಷನ್ ವೈ ಹೋಲ್ ಸ್ಕ್ವಯರ್. ಆನಂತರ ಇದನ್ನ ಮೇಲ್ಗಡೆ ಎಲ್ಲ ಇನ್ಫಾರ್ಮೇಷನ್ ಇದೆ, ಇದನ್ನೆಲ್ಲ ಫೀಡ್ ಮಾಡ್ತಾ ಬರುವ. ಎನ್ ಅಂದರೆ ಎಷ್ಟು ಜನದು ಕೊಟ್ಟಿದ್ದಾರೆ ಡೇಟಾ, 5 ಜನದು, ಸಾರಿ 5 ವರ್ಷದ್ದು. ಸೊ 5 ಇಂಟು ಎಕ್ಸ್ ವೈ ಎಷ್ಟು 80,174 ಮೈನಸ್ ಸಮೇಷನ್ ಎಕ್ಸ್ ಎಷ್ಟು 560 ಇಂಟು ಸಮೇಷನ್ ವೈ 710 ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಎನ್ 5 ಇಂಟು ಸಮೇಷನ್ ಎಕ್ಸ್ ಸ್ಕ್ವಯರ್ 62,856 ಮೈನಸ್ ಸಮೇಷನ್ ಎಕ್ಸ್ ಹೋಲ್ ಸ್ಕ್ವಯರ್ 560 ಹೋಲ್ ಸ್ಕ್ವಯರ್ ಇಂಟು 5 ಇಂಟು ಸಮೇಷನ್ ವೈ ಸ್ಕ್ವಯರ್ 1,04,846 ಮೈನಸ್ ಸಮೇಷನ್ ವೈ ಹೋಲ್ ಸ್ಕ್ವಯರ್ 710 ಹೋಲ್ ಸ್ಕ್ವಯರ್. ಸಿಂಪ್ಲಿಫೈ ಮಾಡಿದಾಗ 3,270 ಡಿವೈಡ್ ಬೈ ಸ್ಕ್ವಯರ್ ರೂಟ್ ಆಫ್ 680 ಇಂಟು 20,130. ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆನ್ಸರ್ 0.8838 ಇದೆ. ಪ್ಲಸ್ ಇದೆ, ಪ್ಲಸ್ ಇದ್ದಾಗ ಏನಿದು ಪಾಸಿಟಿವ್, ಮತ್ತು 0.7ಗಿಂತ ಮೇಲೆ ಇದ್ದರೆ ಹೈ ಪಾಸಿಟಿವ್ ಅಂತ ಇದೆ ಡಿಗ್ರಿ. There is a high positive correlation between agricultural production index and wholesale price index. ಎರಡೂ ನಡುವೆ ಹೈ ಪಾಸಿಟಿವ್ ಕೋರಿಲೇಷನ್ ಇದೆ. ನೆಕ್ಸ್ಟು ಈ ಫಸ್ಟ್ ಕ್ವಶನ್ಗೆ ಅಂದರೆ ಅಲ್ಲಿ ಈ ಕ್ವಶನಲ್ಲಿ 3 ಇದೆ ಸಬ್ ಕ್ವಶನ್, ಒಂದಕ್ಕೆ ಆನ್ಸರ್ ಆಯಿತು. ಸೆಕೆಂಡ್ ನೋಡಿ, ಈಗ ವಿ ಹ್ಯಾವ್ ಟು ಫೈಂಡ್ ದ ರಿಗ್ರೆಷನ್ ಈಕ್ವೇಷನ್ ಆಫ್ ವೈ ಆನ್ ಎಕ್ಸ್. ಈಗ ವೈ ಆನ್ ಎಕ್ಸ್ ಅನ್ನು ಮಾಡ್ಕೋಬೇಕಾಗುತ್ತೆ. ಇಯರ್ ವಿ ಹ್ಯಾವ್, ಅದಕ್ಕಿಂತ ಮುಂಚೆ ಎಕ್ಸ್ ಬಾರ್ ವೈ ಬಾರನ್ನು ಫೈಂಡ್ ಔಟ್ ಮಾಡಿ. ನೋಡಿ ಈಗ ಎಕ್ಸ್ ಬಾರ್ ಡೈರೆಕ್ಟ್ ಮೆಥಡ್ಗೆ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡೋದು ಹೇಗೆ, ಫಾರ್ಮುಲಾ ಏನು, ಸಿಗ್ಮಾ ಎಕ್ಸ್ ಬೈ ಎನ್. ಸೊ ಸಿಗ್ಮಾ ಎಕ್ಸ್ ಎಷ್ಟು 560 ಡಿವೈಡ್ ಬೈ ಎನ್ ಅಂದರೆ 5, 112 ಆಯಿತು. ಅದೇ ವೈ ಬಾರ್ ಡೈರೆಕ್ಟ್ ಮೆಥಡ್ ಆದ ಕಾರಣ ಸಿಗ್ಮಾ ವೈ ಬೈ ಎನ್ ಈಕ್ವಲ್ 710 ಬೈ 5 ಈಕ್ವಲ್ಸ್ 142 ಆಯಿತು. ಈಗ ನಮಗೆ ನೋಡಿ ಇದು ವೈ ಆನ್ ಎಕ್ಸ್ ಅಲ್ಲ ಈಕ್ವೇಷನ್, ವೈ ಆನ್ ಎಕ್ಸ್ ಆದ ಕಾರಣ ಬಿ ವೈ ಎಕ್ಸ್ ಅನ್ನು ಮಾಡ್ಕೋಬೇಕು. ಬಿ ವೈ ಎಕ್ಸ್ ಅಂದರೆ ಏನದು, ರಿಗ್ರೆಷನ್ ಕೋಎಫಿಷಿಯಂಟ್. ರಿಗ್ರೆಷನ್ ಕೋಎಫಿಷಿಯಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರಿಗ್ರೆಷನ್ ಕೋಎಫಿಷಿಯಂಟಿಗೆ ಫಾರ್ಮುಲಾ ಡೈರೆಕ್ಟ್ ಮೆಥಡಲ್ಲಿ ಎನ್ ಇಂಟು ಸಮೇಷನ್, ಇದನ್ನು ಸಮೇಷನ್ ಅಂತಲೂ ಕರಿಬೋದು, ಸಿಗ್ಮಾ ಅಂತಲೂ ಕರಿಬೋದು. ಎನ್ ಇಂಟು ಸಮೇಷನ್ ಎಕ್ಸ್ ವೈ ಮೈನಸ್ ಸಮೇಷನ್ ಎಕ್ಸ್ ಇಂಟು ಸಮೇಷನ್ ವೈ. ಕೆಳಗಡೆ ಈಗ ಯಾವ್ದು ತೊಗೋಬೇಕು ಅಂದರೆ ಇಲ್ಲಿ ಇದು ರಿಗ್ರೆಷನ್ ಕೋಎಫಿಷಿಯಂಟ್ ಯಾವುದು ವೈ ಆನ್ ಎಕ್ಸ್ ಅಲ್ಲ, ಸೊ ಅದಕ್ಕೆ ರೈಟ್ ಸೈಡಲ್ಲಿ ಯಾವುದಿದೆ ಅದನ್ನೇ ತೊಗೋಬೇಕು. ಎನ್ ಇಂಟು ಸಮೇಷನ್ ಎಕ್ಸ್ ಸ್ಕ್ವಯರ್ ಮೈನಸ್ ಸಮೇಷನ್ ಎಕ್ಸ್ ಹೋಲ್ ಸ್ಕ್ವಯರ್. ಸೊ ಬಿ ವೈ ಎಕ್ಸ್ ಈಕ್ವಲ್ಸ್, ಅದು ಹೇಗೂ ಡೇಟಾ ಗೊತ್ತಿದೆ ಅದನ್ನು ಫೀಡ್ ಮಾಡಿ. 5 ಇಂಟು 80,174 ಮೈನಸ್ 560 ಇಂಟು 1710 ಡಿವೈಡ್ ಬೈ 5 ಇಂಟು 62,856 ಮೈನಸ್ 560 ಹೋಲ್ ಸ್ಕ್ವಯರ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ನಮಗೆ 4.809 ಸಿಕ್ತು. ಇದೇನು ರಿಗ್ರೆಷನ್ ಕೋಎಫಿಷಿಯಂಟ್ ಆನ್ ವೈ ಆನ್ ಎಕ್ಸ್ ಗೊತ್ತಾಯಿತು. ಈಗ ಈಕ್ವೇಷನನ್ನು ಫೈಂಡ್ ಔಟ್ ಮಾಡುವ. ದ ರಿಗ್ರೆಷನ್ ಈಕ್ವೇಷನ್ ಆಫ್ ವೈ ಆನ್ ಎಕ್ಸ್ ಈಸ್ y minus y bar equals by x into x minus x bar. ಈಗ ನಮಗೆ y ಬಾರ್ x ಬಾರ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ y minus 142 ಇಂಟು ಇದು ಕೂಡ ಆಗಿದೆ by x ರಿಗ್ರೆಷನ್ ಕೋಎಫಿಷಿಯಂಟು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 4.809 ಇಂಟು x minus x ಬಾರ್ ಎಷ್ಟು 112. ಸೊ y ಈಕ್ವಲ್ಸ್ ಈ ಮೈನಸ್ 142 ರೈಟ್ ಸೈಡ್ ಹೋದಾಗ ಪ್ಲಸ್ ಆಗುತ್ತೆ, 4 ಮಲ್ಟಿಪ್ಲೈ ಮಾಡಿದಾಗ ಇದು 4.809x ಮೈನಸ್ ಇದು ಮಲ್ಟಿಪ್ಲೈ ಆಗುತ್ತೆ 4.809 ಇಂಟು 112 ಪ್ಲಸ್ 142. ಸಿಂಪ್ಲಿಫೈ ಮಾಡಿದಾಗ y ಈಕ್ವಲ್ಸ್ 4.809x ಮೈನಸ್ 396.608. ಅಲ್ಲಿಗೆ ನಮಗೆ ಈಕ್ವೇಷನ್ ಗೊತ್ತಾಯಿತು. ಓಕೆ, ಯಾವುದು ವೈ ಆನ್ ಎಕ್ಸ್ ಗೊತ್ತಾಯಿತು. ಈಗ ಮೂರನೇದು ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ಏನು ಎಸ್ಟಿಮೇಟ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೇಳಿದ್ದಾನೆ. ವೈ ಕ್ಯಾಲ್ಕುಲೇಟ್ ಮಾಡಿದ್ದಾನೆ, ಎಕ್ಸ್ ಕೊಟ್ಟಿದ್ದಾನೆ ಅವನೇ ಕ್ವಶನಲ್ಲಿ ಎಷ್ಟು 125. ಸೊ ವೈ ಆನ್ ಎಕ್ಸ್ ಮೇಲೆ ಇಂಡೆಕ್ಸ್ ಇದಲ್ಲ, ಈಕ್ವೇಷನ್ ಇದಲ್ಲ, ಆ ಈಕ್ವೇಷನ್ನ ಈಗ ರಿಪ್ಲೇಸ್ ಮಾಡೋಣ, ಈಗ ಸಬ್ಸ್ಟಿಟ್ಯೂಟ್ ಮಾಡುವ. ಅಲ್ಲಿ ನೋಡಿ ವೈ ಈಕ್ವಲ್ಸ್ 4.809 ಎಕ್ಸ್ ಈಗ ನಮ್ಗೆ ಗೊತ್ತುಂಟು ಎಷ್ಟು 125 ಇಂಟು 125 ಮೈನಸ್ 396.608. ಸೊ ವೈ ಈಕ್ವಲ್ಸ್ 204.517. ಅದು ಫೈನಲ್ ಆನ್ಸರ್. ಥ್ಯಾಂಕ್ ಯು.